ಹಲೋ ದಿ ಸೋ ಕಾಲ್ಡ್ ಗುಡ್ ಕಾಂಟೆಂಟ್ ಕ್ರಿಯೇಟರ್ ಇನ್ ಇನ್ಸ್ಟಾಗ್ರಾಮ್. ನಿನಗೆ ಇನ್ಸ್ಟಾಗ್ರಾಮ್ ಅವರು ಯಾವತ್ತಾದರೂ ಬಂದು ನೋಡಪ್ಪ ಒಳ್ಳೆ ಕ್ಯಾಮ್ರಾದಲ್ಲಿ ಅಥವಾ ಒಳ್ಳೆ ಕ್ಯಾಮ್ರಾ ಫೋನಲ್ಲಿ ಶೂಟ್ ಮಾಡು, ಒಳ್ಳೆ ಲೈಟ್ ಇರೋ ಏರಿಯಾದಲ್ಲಿ ಕಾಸ್ಟ್ಯೂಮ್ ಹಾಕ್ಕೊಂಡು ಮಾಡು, ಎಡಿಟ್ ಮಾಡು, ವಾಯ್ಸ್ ಓವರ್ ಕೊಡು, ಒಂದು ಚೆನ್ನಾಗಿರೋ ವೀಡಿಯೋನ ಅಪ್ಲೋಡ್ ಮಾಡು, ಡ್ಯಾನ್ಸ್ ಅಥವಾ ಹಾಡನ್ನ ನೀಟಾಗಿ ಕಲ್ತ್ಬಿಟ್ಟು ಮಾಡು ಅಂಥ ರೀಲ್ಗಳನ್ನೇ ನಾವು ವೈರಲ್ ಮಾಡೋದು ಅಂತ ಏನಾದರೂ ಹೇಳಿದಾರಾ? ಇಲ್ಲ ತಾನೇ. ಸೋಷಿಯಲ್ ಮೀಡಿಯಾಗೆ ಬಂದ ದಿವಸದಿಂದ ನೀನು ನೋಡ್ತಾ ಇದ್ದೆ, ನಾನು ನೋಡ್ತಾ ಇದ್ದೀನಿ. ಎಂಥ ರೀಲ್ಗಳು ವೈರಲ್ ಆಗ್ತಾ ಇರೋದು? ಹುಚ್ಚುಚ್ಚಾಗಿ ಅಸಭ್ಯವಾಗಿ ಮಾತಾಡೋರು, ಪರ್ಸ್ನಲ್ ವಿಚಾರನ ಬಂದು ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊಳ್ಳೋರು, ಕಿತ್ತಾಡೋರು, ಇವ್ರಿಗೆ ಬೈಯೋರು, ಅರ್ಥ ಸಂಬಂಧ ಇಲ್ಲದೆ ಮಾತಾಡೋದು, ಹುಚ್ಚುಚ್ಚಾಗಿ ಡ್ಯಾನ್ಸ್ ಮಾಡೋದು, ಕೆಟ್ಟದಾಗಿ ಹಾಡು ಹೇಳೋರು, ಇಂಥವ್ರ ರೀಲೇ ವೈರಲ್ ಆಗ್ತಿರೋದು. ನೀನು ಯಾಕೆ ಅಷ್ಟೆಲ್ಲ ತಲೆ ಕೆಡಿಸ್ಕೊತಾ ಇದೆಯಾ? ಸ್ಕ್ರಿಪ್ಟು, ಕ್ಯಾಮ್ರಾ, ಎಡಿಟಿಂಗು, ವಾಯ್ಸ್ ಓವರ್, ಮೇಕ್ ಓವರ್ ಅಂತ ಬೇಡ. ನೀನು ಅದನ್ನೇ ಮಾಡೋ. ಯಾರು ಬೇಡ ಅಂದಿದ್ದಾರೆ. ಆದರೆ ಒಂದು ವಿಚಾರ, ನೀನು ಅಲ್ಲಿ ಬರೋ ಕೆಟ್ಟ ಕಾಮೆಂಟ್ಸ್ನ ಯಾವುದೇ ಕಾರಣಕ್ಕೂ ಓದೋಕ್ಕೆ ಹೋಗ್ಬೇಡ, ಮತ್ತು ತಲೆಗೆ ಹಚ್ಕೊಳ್ಳೋಕೆ ಹೋಗ್ಬೇಡ. ನಿನಗಂತ ಮೀಟ್ರಿದ್ರೆ ನೀನು ಇಂಥ ಕೆಟ್ಟ ರೀಲ್ಸ್ನೇ ಮಾಡೋಕ್ಕೋ. ನಾಳೆ ಬೆಳಗಾದರೆ ನಿನಗೂ 1 lakh ಫಾಲೋವರ್ಸ್ ಆಗ್ತಾರೆ. ಏನೋ ರೆಡಿನಾ ಮಾಡೋಕ್ಕೆ? ಒಂದು ವಾರದಿಂದ ಭಾಳ ಜನ ಆರ್ಟಿಸ್ಟ್ಗಳು ಅವ್ರು ಬೇಜಾರು ಮಾಡ್ಕೋತಾ ಇದ್ದಾರೆ, ಬೇಜಾರು ಮಾಡ್ಕೊಂಡು ವೀಡಿಯೋ ಪೋಸ್ಟ್ ಮಾಡ್ತಾಯಿದ್ದಾರೆ. ನಿಜವಾದ ಪ್ರತಿಭೆಗಳನ್ನ ಗುರುತಿಸಿ ವೈರಲ್ ಮಾಡಿ ಅದು ಬಿಟ್ಬಿಟ್ಟು ಕೆಟ್ಟದಾಗಿ ಹಾಡೋರನ್ನ, ಮೈ ತೋರಿಸ್ಕೊಂಡು ವೀಡಿಯೋ ಮಾಡೋರನ್ನ, ಅಸಭ್ಯವಾಗಿ ಮಾತಾಡೋರನ್ನ, ಪರ್ಸ್ನಲ್ ವಿಚಾರಗಳನ್ನ ಬಂದು ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊಂಡವ್ರನ್ನ, ಬರೀ ಇಂಥವನ್ನೇ ನೀವು ವೈರಲ್ ಮಾಡ್ತಾ ಇರೋದ್ರೆ ಸಾಕಷ್ಟು ಜನ ಕಾಂಟೆಂಟ್ ಕ್ರಿಯೇಟರ್ಸು ವೀಡಿಯೋಗಳನ್ನ ಪೋಸ್ಟ್ ಮಾಡ್ತಾಯಿದ್ದಾರೆ. ಆ ಥರ ಅವ್ರು ಬೇಜಾರು ಹೇಳ್ಕೊಂಡು ಪೋಸ್ಟ್ ಮಾಡಿದಾಗ ಭಾಳ ಜನ ನಿನಗೆ ಯಾಕೆ ಕುರಿ, ನಿನಗೆ ಯಾಕೆ ಕೊಟ್ಟೆವ್ರಿ, ನೀನು ವೈರಲ್ ಆಗಿಲ್ಲ ಅಂತ ನಿನಗೆ ಬೇಜಾರ, ಆ ಹುಡುಗಿನೇ ನನಗೆ ಇಷ್ಟ ಆಯಿತು, ನಿನ್ನ ಕಂಟೆಂಟ್ಗಿಂತ ಆ ಹುಡುಗಿ ಆಡಿರೋದೇ ಇಷ್ಟ ಆಯಿತು, ನನಗೆ ನನ್ನ ಖುಷಿ, ನನ್ನ ಇಷ್ಟ, ನಾನೇನಾದರೂ ಮಾಡ್ತೀನಿ, ನೀ ಆ ಹುಡುಗಿಗೆ ಹಾಡ್ಬೇಡ ಅನ್ನತ್ತೀನಿ ಯಾರು, ಇತ್ಯಾದಿ ಕಾಮೆಂಟ್ಗಳು ಬರ್ತಾ ಇರೋದು ನೋಡಿದ್ರೆ, ಅಲ್ಲ ನಾನು ಇಂಥದ್ದೇ ವೈರಲ್ ಮಾಡೋದು, ನನ್ನ ಇಷ್ಟ, ನಾನು ಹಿಂಗೆ ಮಾಡೋದು, ನೀನು ಹೋಗಿ ಅಳು ಅನ್ನೋ ರೀತಿಯಲ್ಲಿದೆ ಕಾಮೆಂಟು. ಆದರೆ ನೀವು ಕಾಮೆಂಟ್ ಹಾಕೋರು ಜಸ್ಟ್ ಆಡಿಯನ್ಸು, ನೀವು ಬರೀ ಸ್ಕ್ರೋಲ್ ಮಾಡ್ತಾಯಿದ್ದೀರಾ. ನೀವು ಕಷ್ಟಪಟ್ಟಿಲ್ಲ ಆ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ. ಅವರೆಷ್ಟು ಕಷ್ಟಪಟ್ಟು ಒಂದು ಸ್ಕ್ರಿಪ್ಟ್ ಬರೆದು ಎಡಿಟಿಂಗ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡ್ತಾರೆ. ಒಂಥರ ಫಿಲ್ಮ್ ಮೇಕಿಂಗ್ ಥರನೇ ಮಾಡ್ತಾಯಿದ್ದಾರೆ ಬಹಳ ಜನ. ಅದಕ್ಕೆ ತುಂಬ ಪರಿಶ್ರಮ ಆಗುತ್ತೆ. ಕೆಲವರು ಅದನ್ನು ಫುಲ್ ಟೈಮ್ ಕರಿಯರಾಗಿ ತೊಗೊಂಡಿದ್ದಾರೆ. ಕಾಂಟೆಂಟ್ ಕ್ರಿಯೇಷನ್ ಅವ್ರಿಗೆ ಅನ್ನ ಬಟ್ಟೆ ಕೊಟ್ಟಿದೆ. ಅದೇ ರೀತಿ ಹಾಡೋರು, ಡ್ಯಾನ್ಸರ್ ಸಹ ಇನ್ಸ್ಟಾಗ್ರಾಮ್ ಒಂಥರ ಅವ್ರಿಗೆ ಸ್ಟೇಜ್ ಇದ್ದಾಗೆ. ಅವರು ವಿದ್ಯೆ ಕಲಿತು ಈ ಸ್ಟೇಜ್ ಮೇಲೆ ಅವ್ರು ಪ್ರದರ್ಶನ ಕೊಡ್ತಾ ಇದ್ದಾರೆ. ಇದೊಂಥರ ವೇದಿಕೆ. ಭಾಳ ಜನ 2015-16ರಿಂದ ಟಿಕ್ಟಾಕ್ ಮಾಡ್ಕೊಂಡು ಬಂದಿದ್ದಾರೆ. ಟಿಕ್ಟಾಕ್ ಬ್ಯಾನ್ ಆಗೋಯಿತು. ಅಲ್ಲಿ ಅವರಿಗೆ ಲಕ್ಷ ಫಾಲೋವರ್ಸ್ ಇದ್ದರು. ಆಮೇಲೆ ಮತ್ತೆ ಇನ್ಸ್ಟಾಗ್ರಾಮಲ್ಲಿ ನಿಧಾನಕ್ಕೆ ಮತ್ತೆ ಫಾಲೋವರ್ಸ್ ಬಿಲ್ಡ್ ಮಾಡಿಕೊಂಡ್ರು. 1 ಲಕ್ಷ 2 ಲಕ್ಷ ಇವಾಗ ಆಗಿದ್ದಾರೆ. ಅವರೆಲ್ಲ 8-10 ವರ್ಷದ ಪರಿಶ್ರಮ ಇದು. ಅದನ್ನು ನಿನಗೆ ಯಾಕೆ ಉರಿ ಅಂತ ಒಂದು ಸಣ್ಣ ಕಾಮೆಂಟಲ್ಲಿ ಹೀಗೆ ಎಳೆಯೋದು ಯಾವ ರೀತಿ ಆಗುತ್ತೆ ಗೊತ್ತಾ? ನೀವು ಜಾಸ್ತಿ ಆಡಿಯನ್ಸು ನಿಮಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡುವ ಕಷ್ಟ ಗೊತ್ತಿಲ್ಲ. ಅದು ಯಾವ ಥರ ಕಷ್ಟ ಅಂದರೆ, ನಿಮಗೆ ನಿಮ್ಮ ಆಫೀಸಲ್ಲಿ ಪ್ರಮೋಷನ್ಗೆ ನಿಮ್ಮನ್ನು ಓವರ್ಲುಕ್ ಮಾಡಿದಾಗ ನೀವು ಕಷ್ಟಪಟ್ಟಿದ್ದೀರ ಆ ಪ್ರಾಜೆಕ್ಟಿಗೆ, ಆದರೆ ಆ ಪ್ರಾಜೆಕ್ಟ್ಗೆ ನಿಮ್ಗೆ ಯಾವುದೇ ರೀತಿ ಕ್ರೆಡಿಟ್ ಸಿಕ್ಕಲ್ಲ, ಪ್ರಮೋಷನ್ ಸಿಗಲಿಲ್ಲ. ನಿಮ್ಮ ಬಾಸು ಸೋಮಾರಿ ಕೋವರ್ಕರ್ನ ಹೊಗಳ್ದಾಗ ಯಾರೋ ಚಮಕ್ ಅಂತ ಓಡಾಡ್ಕೊಂಡು ಬಾಸ್ ಹಿಂದೆ ಮುಂದೆ ಓಡಾಡ್ತಾ ಇರ್ತಾಳಲ್ಲ ಹಲ್ಕಿರ್ಕೊಂಡು, ಅವಳಿಗೆ ಪ್ರಮೋಷನ್ ಸಿಕ್ಕಿದಾಗ ಅದೇ ರೀತಿ ಎಷ್ಟೇ ಕಷ್ಟಪಟ್ಟು ನೀನು ನಿಮ್ಮ ಅತ್ತೆ ನೋಡಿಕೊಂಡ್ರು, ಕಾಯಿಲೆ ಬಿದ್ದಾಗ ಅತ್ತೆ ಸೇವೆ ಮಾಡಿದ್ರು, ನಿಮ್ಮ ಮತ್ತೆ ಹೊಗಳೋದು ಇನ್ನೊಬ್ಬ ಸೊಸೆನ, ಆ ಫೀಲಿಂಗ್ ಆಗತ್ತಲ್ಲ, ಆ ಫೀಲಿಂಗ್. ಅಥವಾ ಇಷ್ಟು ವರ್ಷ ನಾನು ಜಮೀನು 5 ಎಕರೆ ಜಮೀನ ಕಣ್ಣಿನ ಥರ ಜೋಪಾನ ಮಾಡಿದ್ದೀನಿ, ಅದ್ರ ಸಾಲ ಸೋಲ, ಮಳೆ ಬೆಳೆ ನಾಶ ಆದಾಗಲೂ ಹಿಂಗೋ ನೋಡ್ಕೊಂಡು ಹೋಗಿದ್ದೀನಿ. ಇವಾಗ ಬಂದು ಸಿಟಿಲಿರೋ ನಮ್ಮ ಅಣ್ಣ ಭಾಗ ಕೇಳ್ತಾ ಇದ್ದಾನೆ, ಇವಾಗ 2.5 ಎಕರೆ ಭಾಗ ಆಗಬೇಕಲ್ಲ ಅನ್ನುವಾಗ ಆಗೋ ಬೇಜಾರು ಆ ಆರ್ಟಿಸ್ಟ್ಗೆ ಆಗ್ತಾಯಿದೆ. ಅವರು ಮನುಷ್ಯರಲ್ಲ, ಅವ್ರು ಕಷ್ಟಪಟ್ಟಿದ್ದಾರೆ. ಆ್ಯಸ್ ಆನ್ ಆಡಿಯನ್ಸ್ ನೀವು ಹೇಳ್ತೀರಾ, ಬಟ್ ಆ್ಯಸ್ ಎ ಕಾಂಟೆಂಟ್ ಕ್ರಿಯೇಟರ್ ಅವ್ರು ಅಷ್ಟು ಕಷ್ಟಪಟ್ಟಿದ್ದಾರೆ, ಅದಕ್ಕೆ ಅವ್ರಿಗೆ ನೋವಾಗ್ತಾಯಿದೆ, ಅದಕ್ಕೆ ಅವರು ಅದನ್ನು ಹೇಳ್ತಾ ಇದ್ದಾರೆ. ತಪ್ಪೇನೋ? ಹೋಗಲಿ ಬಿಡಿ. ನೀವು ವೈರಲ್ ಮಾಡೋದೆಲ್ಲ ಇಂಥ ರೀಲ್ಗಳು ತಾನೆ. ಎಲ್ಲ ಕಾಂಟೆಂಟ್ ಕ್ರಿಯೇಟರ್ಗಳು ಸೇರಿ ಟೌನ್ ಹಾಲ್ ಮುಂದೆ ಪ್ರತಿಭಟನೆ ಮಾಡಿ ಬಾಯಿ ಬಡ್ಕೊಂಡ್ರೇನು, ದಿನ ಇಂಥ ಹೊಸ ಪ್ರತಿಭೆಗಳು ಹುಟ್ಕೋತಾನೆ ಇರುತ್ತೆ, ವೈರಲ್ ಆಗ್ತಾನೆ ಇರ್ತಾರೆ. ಅಷ್ಟೇ ತಾನೇ ಲೈಫ್ ಆನ್ ಇನ್ಸ್ಟಾಗ್ರಾಮ್.